ಶ್ರೀಗುರುಭ್ಯೋ ನಮಃ. ಶ್ರೀ ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ. ಪ್ರಣಮ್ಯ ಚರಣಾಂಭೋಜ ಯುಗಲಂ. ಲಕ್ಷ್ಮೀಪದೇ ಪದಾಂಭೋಜ ಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ವಸ್ತುತಸ್ತು ಇಂದ್ರಿಯಾದಿನಾ ಏವ ಜ್ಞಾನಂ ಪ್ರಾಮಾಣ್ಯಂ ಚ ಉತ್ಪದ್ಯತೆ. ಪ್ರಾಮಾಣ್ಯಂ ತು ದೋಷ ಸಹಕೃತ ಇಂದ್ರಿಯಾದಿಭಿಃ ಉತ್ಪದ್ಯತೆ. ಹಾಗೆ ಅಂತ ಅಂದ್ರೆ ನಮಗೆ ಜ್ಞಾನ ಮತ್ತು ಆ ಜ್ಞಾನದ ಪ್ರಾಮಾಣ್ಯ, ವ್ಯಾಲಿಡಿಟಿ, ಜ್ಞಾನ ನಾಲೆಜ್ ಮತ್ತು ವ್ಯಾಲಿಡಿಟಿ ಆಫ್ ದ ನಾಲೆಜ್ ಎರಡೂ ಕೂಡ ಇಂದ್ರಿಯಾದಿನ ಜ್ಞಾನ ಆಗಮ ಇವುಗಳಿಂದಲೇ ಜ್ಞಾನ ಬರುವಾಗಲೇ ಅದ್ರ ಜೊತೆಗೆ ಬಂದ್ಬಿಡುತ್ತದೆ. ಅಪ್ರಾಮಾಣ್ಯ ಅದು ದೋಷ ಸಹಕೃತವಾದ ಇಂದ್ರಿಯ ಅನುಮಾನ ಆಗಮ. ದೋಷ ಸಹಕೃತವಾದ ಇಂದ್ರಿಯ, ದೋಷ ಸಹಕೃತವಾದ ಅನುಮಾನ, ದೋಷದಿಂದ ಕೂಡಿದ ಆಗಮ ಇವುಗಳಿಂದ ಬರುತ್ತದೆ. ಹಾಗೆ ಅಂತ ತಥಾ ಜ್ಞಾನಂ ತತ್ ಪ್ರಾಮಾಣ್ಯಂ ಚ ಸಾಕ್ಷಿನಾ ಏವ ಜ್ಞಾಯತೆ. ಜ್ಞಾನ ಮತ್ತು ಅದರ ವ್ಯಾಲಿಡಿಟಿ ಎರಡೂ ಕೂಡ ನಮಗೆ ಸಾಕ್ಷಿಯಿಂದಲೇ ಗ್ರಹಿಸಲ್ಪಡುತ್ತದೆ. ಅಪ್ರಮಾಣ ಜ್ಞಾನ ಸ್ವರೂಪ ಮಾತ್ರ ಸಾಕ್ಷಿ ವೇದ್ಯಂ. ಇದು ಅಪ್ರಮಾಣ ಅಂತ ಅಷ್ಟೇ ಸಾಕ್ಷಿಗೆ ಗೊತ್ತಾಗ್ತದೆ. ತದ್ ಅಪ್ರಾಮಾಣ ವಿಸಂವಾದಾದಿ ವಿಸಂವಾದಾದಿನ ಅನುಮೇಯಂ. ಅದು ಹೇಗೆ ಹಾಗೆಂಬ ಅದನ್ನೆಲ್ಲ ವಿಸಂವಾದ ಅಂದ್ರೆ ಒಪ್ಪಿಗೆ ಇಲ್ಲದೆ ಇರೋದು, ಅದು ಯಾಕೆ ಒಪ್ಪಿಗೆ ಇಲ್ಲ ಇತ್ಯಾದಿ ವಿಚಾರಗಳನ್ನೆಲ್ಲ ನಾವು ನೋಡಿ ವಿಚಾರ ಮಾಡಿ ತಿಳ್ಕೋಬೇಕು. ಹಾಗೆ ಅಂತ ಅದರ ಅಭಿಪ್ರಾಯ. ಅಪ್ರಮಾಣ ಜ್ಞಾನ ಸ್ವರೂಪ ಮಾತ್ರ ಸಾಕ್ಷಿ ವೇದ್ಯಂ ಅಂತ ಹೇಳ್ತಾ ಇದ್ದಾರೆ. ಇದು ಅಪ್ರಮಾಣ ಅಂತ ಸಾಕ್ಷಿ ಅಷ್ಟೇ ಹೇಳ್ತದೆ. ಅದು ಯಾಕೆ ಏನು ದೋಷ ಇದೆ ಅದೆಲ್ಲ ಅದು ಹೇಳೋದಿಲ್ಲ. ಅದನ್ನ ನಾವು ಅನುಮಾನದಿಂದ ಈ ಊಹೆ ಮಾಡಿ ತಿಳ್ಕೋಬೇಕು. ಹಾಗೆ ಅಂತ ಇನ್ನು ಕರಣಾನಾಂತು ಜ್ಞಾನ ಜನಕ ಶಕ್ತಿರೇವ ಸ್ವಕಾರಣ ಸಾಧಿತ ಪ್ರಾಮಾಣ್ಯ ಜನಕತ್ವ ಶಕ್ತಿ. ಅಪ್ರಾಮಾಣ್ಯ ಜನನೆ ದೋಷವಶಾತ್ ಅನ್ಯಾಶಕ್ತಿ ಆವಿರ್ಭವತಿ. ಹಾಗೆ ಕರಣಾನಾಂತು ಜ್ಞಾನ ಜನಕ ಶಕ್ತಿರೇವ. ಕರ್ಣಾದಿಗಳಿಗೆ ಏನಿದೆ, ಜ್ಞಾನವನ್ನ ಉತ್ಪತ್ತಿ ಮಾಡುವ ಶಕ್ತಿ ಇದೆ, ಜ್ಞಾನ ಜನಕ ಶಕ್ತಿ. ಇದು ಪುಸ್ತಕ ಕಣ್ಣಿನಿಂದ ನೋಡಿದ್ರೆ ಪುಸ್ತಕ ಶಕ್ತಿ ಹಾಗೆ ಬೇರೆ ಬೇರೆ ಅನುಮಾನ ವೇದ್ಯತ್ವಾದಿತಿ. ಹಾಗೆ ಜ್ಞಪ್ತಿನೂ ಅಷ್ಟೇ. ಅಪ್ರಮಾಣ ವಿಚಾರದಲ್ಲಿ ಅದು ಪರತಃನೇ. ದೋಷ ಹುಟ್ಟೋದು ಪರತಃ, ಅಪ್ರಾಮಾಣ್ಯ ಹುಟ್ಟೋದು ಕೂಡ ಪರತಃ. ಹಾಗೆ ಇಂದ್ರಿಯಾದಿ ಸ್ವರೂಪಸ್ಯ ಯಥಾತಥಂ ಪ್ರಮಾಣ ವೇದ್ಯತ್ವಾತ್. ಅದು ಹೇಗೆ ಉಂಟೋ ಅದನ್ನ ನೋಡ್ಕೊಂಡು ನಾವು ತಿಳ್ಕೋಬೇಕು. ಹಾಗೆ ಯಥಾರ್ಥ ಜ್ಞಾನ ಸಾಧನತ್ವಸ್ಯ ಅನುಮಾನ ವೇದ್ಯತ್ವಾತ್. ಇಷ್ಟು ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಸಾಕ್ಷಿಯಿಂದ ನಾವು ಗ್ರಹಿಸ್ಲಿಕ್ಕೆ ಯಥಾರ್ಥವನ್ನ ಮಾತ್ರ ಗ್ರಹಿಸ್ತದೆ ಸಾಕ್ಷಿ, ಅಪ್ರಮಾಣವನ್ನ ಅದು ಗ್ರಹಿಸೋದಿಲ್ಲ. ಹಾಗೆ ಅಂತ ಅದು ಇಷ್ಟು ನಾವು ಗೊತ್ತಿರಬೇಕು. ನಾನು ಅಂತ ಇದ್ರ ಮೇಲೆ ಒಂದು ಆಕ್ಷೇಪ. ನಾನು ಜ್ಞಾನಗ್ರಾಹಕ ಮಾತ್ರೇನೇವ ತತ್ ಪ್ರಾಮಾಣ್ಯ ಗ್ರಹಣಂ ಇತ್ಯೇತತ್ ಕುತಃ.
ನೀವು ಯಾಕೆ ಹಿಂಗೆ ಹೇಳ್ತೀರಿ? ಜ್ಞಾನಗ್ರಹಣ ಮಾಡುವಾಗಲೇ ಅದರ ಪ್ರಾಮಾಣ್ಯವನ್ನು ಕೂಡ ಗ್ರಹಣ ಮಾಡ್ತಾ ಇದ್ದಾರೆ ಅಂತ ಯಾಕೆ ಹೇಳ್ತೀರಿ? ಯಾಕೆಂದ್ರೆ ಯಾಕಂಗೆ ಹೇಳಬಾರ್ದು? ಹಾಗೆಂದ್ರೆ ಜ್ಞಾನಗ್ರಾಹಕ ಅತಿರಿಕ್ತ ಗ್ರಾಹ್ಯತ್ವೇ ಕಿಂ ಬಾಧಕಂ? ಜ್ಞಾನ ಗ್ರಾಹಕಕ್ಕಿಂತ ಬೇರೆಯಾದ ಒಂದು ಗ್ರಾಹಕ ಶಕ್ತಿ ಹಂಗಂತ ಹೇಳಿದ್ರೆ ಏನ್ ತೊಂದರೆ ಆಗ್ತದೆ? ಕಿಂ ಬಾಧಕಂ? ಹಾಗೆಂದ್ರೆ ಇದು ಚೇನ್ನ ಹಂಗೆ ಹೇಳಿಕ್ ಬರೋದಿಲ್ಲ. ಯಾಕೆ? ಚೇನ್ನ ಯಥಾತ್ವೇ ಅನವಸ್ಥಾನ. ಅದು ಇದು ಜ್ಞಾನ ಹುಟ್ಟೋದಕ್ಕೆ ಅದು ಜ್ಞಾನ ಹುಟ್ಟೋದಕ್ಕೆ ಪರತಃ ಅಂತ ನಾವು ಹೇಳ್ತಾ ಹೋಗ್ತಾ ಇದ್ರೆ ಯಥಾರ್ಥ ಜ್ಞಾನ ಬರೋದಕ್ಕೆ ಅನವಸ್ಥ ದೋಷ ಬಂದ್ಬಿಡುತ್ತದೆ. ಇದು ಪುಸ್ತಕ, ಇದು ಕಣ್ಣಿನಿಂದ ನೋಡಿದ್ರೆ ಒಂದು ಪುಸ್ತಕವನ್ನ ಇದು ಪುಸ್ತಕ ಅಂತ ಜ್ಞಾನ ಬರುತ್ತದೆ. ಇದು ಪುಸ್ತಕ ಅಂತ ಹೇಳೋದಕ್ಕೆ ಇನ್ನೊಂದರ ಅವಶ್ಯಕತೆ ಇದೆ ಹಾಗಂತ ಹೇಳಿದ್ರೆ, ಅದು ಪ್ರಮಾಣ ಅಂತ ಹೇಳೋದಕ್ಕೆ ಇನ್ನೊಂದರ ಅವಶ್ಯಕತೆ ಇದೆ. ನಾವು ಮೊದಲೇ ನೋಡಿದ್ದೀವಿ ಇದನ್ನ, ಅನವಸ್ಥ ದೋಷ ಬರುತ್ತದೆ ಹಾಗೆ ಅಂತ ತಥಾಹಿ ಅಂತ ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.